ಅವನು ತೋಪಿನ ತಿಮ್ಮಪ್ಪ, ಇಷ್ಟಾರ್ಥಗಳನ್ನ ಈಡೇರಿಸುವಂತಹ ದೈವ. ಇದು ಸಕ್ಕರೆ ನಾಡಿನಲ್ಲಿರುವಂತಹ ಪುರಾಣ ಪ್ರಸಿದ್ಧ ದೇಗುಲ. ಬರೋಬ್ಬರಿ 800 ವರ್ಷಗಳ ಪ್ರಾಚೀನ ದೇಗುಲ. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ದೇವರಿಗೆ ಹರಿಸೇವೆಯನ್ನ ಮಾಡಲಾಗುತ್ತೆ. ಸಾವಿರಾರು ಭಕ್ತರಿಗೆ ತಾವರೆ ಎಲೆಯಲ್ಲೇ ಅನ್ನ ಪ್ರಸಾದವನ್ನ ನೀಡೋದು ವಿಶೇಷ. ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡಿತಾ ಇರೋ ಭಕ್ತರು ಲಾಟ್ಗಟ್ಟಲೆ ಸಂಗ್ರಹಿಸಿರುವಂತಹ ಅನ್ನ, ದೊಡ್ಡ ದೊಡ್ಡ ಪಾತ್ರೆಯಲ್ಲಿರೋ ಸಾಂಬಾರ್, ಸಾಮೂಹಿಕವಾಗಿ ನೆಲದ ಮೇಲೆ ಕುಳಿತು ತಾವರೆ ಎಲೆಯಲ್ಲಿ ಅನ್ನ ಪ್ರಸಾದ ಸ್ವೀಕರಿಸ್ತಾ ಇರೋ ಭಕ್ತರು, ಊಟದ ನಂತರ ನೆಲದ ಮೇಲಿರುವಂತಹ ತಾವರೆ ಎಲೆಗಳು. ಅಂದ್ಹಾಗೆ ಈ ವಿಶೇಷ ದೃಶ್ಯ ಕಂಡು ಬಂದಿದ್ದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಅಬಲವಾಡಿ ಗ್ರಾಮದಲ್ಲಿ. ಇಷ್ಟಾರ್ಥ ದೈವ ತೋಪಿನ ತಿಮ್ಮಪ್ಪನಿಗೆ ಹರಿಸೇವೆ. ಸಂಭ್ರಮ, ಸಡಗರ, ಹರಿಸೇವೆಯಲ್ಲಿ ಭಕ್ತ ಸಾಗರ. ಇದು ವಿಶಿಷ್ಟ ಆಚರಣೆಗಳಿಂದಾನೇ ಮನೆ ಮಾತಾಗಿರೋ ದೇವಾಲಯ. ಅಂದ್ಹಾಗೆ ಅಬಲವಾಡಿಯಲ್ಲಿ ನೆಲೆಸಿರುವಂತಹ ತೋಪಿನ ತಿಮ್ಮಪ್ಪ ಅರ್ಥಾತ್ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಗೆ ಹರಿಸೇವೆಯೇ ಇಲ್ಲಿನ ವಿಶೇಷ. ಕಣ್ಣು ಹಾಯಿಸಿದಷ್ಟೂ ಭಕ್ತರು. ಎಲ್ಲರ ಮನದಲ್ಲೂ ಗೋವಿಂದ ಗೋವಿಂದ. ತೋಪಿನ ತಿಮ್ಮಪ್ಪ ಹರಿಸೇವೆ ನೋಡೋದೇ ಕಣ್ಣಿಗೆ ಆನಂದ. ಹೌದು, ಅಬಲವಾಡಿಯ ತೋಪಿನ ತಿಮ್ಮಪ್ಪನಿಗೆ ಪ್ರತಿ ವರ್ಷ ಆಷಾಢ ಮಾಸದ 3ನೇ ಶನಿವಾರ ಹಾಗೂ ಭಾನುವಾರ ಹರಿಸೇವೆ ಸಂಪ್ರದಾಯ ನಡೆಯುತ್ತೆ. ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಹಣ, ಅಕ್ಕಿ ಸಂಗ್ರಹಿಸಿ ಹರಿಸೇವೆ ಮಾಡ್ತಾರೆ. ಹರಿಸೇವೆಯ ವಿಶೇಷತೆ ಏನಪ್ಪಾ ಅಂದ್ರೆ ತಾವರೆ ಎಲೆಯ ಊಟ. ಈ ಬಾರಿಯೂ ಮಂಡ್ಯ ಜಿಲ್ಲೆ ಸೇರಿ ವಿವಿಧೆಡೆಯಿಂದ ಸಾವಿರಾರು ಭಕ್ತರು ಆಗಮಿಸಿ ತಾವರೆ ಎಲೆಯಲ್ಲಿ ಸಾಮೂಹಿಕ ಪ್ರಸಾದವನ್ನ ಸ್ವೀಕರಿಸಿದ್ರು. ಸಂಪ್ರದಾಯದಂತೆ ಎಲೆ ಮೇಲೆ ಸ್ವಲ್ಪ ಪ್ರಮಾಣದ ಅನ್ನ ಪ್ರಸಾದವನ್ನು ಬಿಟ್ರು. ಈ ಹರಿಸೇವೆಗಾಗಿ 15 ದಿನಗಳಿಂದ ತಯಾರಿ ಮಾಡಿಕೊಳ್ಳಲಾಗುತ್ತೆ. ಸುಮಾರು 800 ವರ್ಷಗಳ ಇತಿಹಾಸದಿಂದ ನಡೀತಾ ಇರ್ತಕ್ಕಂಥದ್ದು. ಹಿಂದೆ ನಮ್ಮ ಪೂರ್ವಜರೆಲ್ಲ ಮಾಡ್ಕೊಂಡು ಬಂದಿದ್ರು. ಅದೇ ರೀತಿ ನಾವು ಪಾಲನೆ ಮಾಡ್ತಾ ಇದ್ದೀವಿ. ಆಗ ಚಿಕ್ಕದಾಗಿತ್ತು, ಜನಸಂಖ್ಯೆನೂ ಕಡಿಮೆ ಇತ್ತು, ಚಿಕ್ಕದಾಗಿ ಮಾಡ್ತಿದ್ರು. ಈಗ ಜನಸಂಖ್ಯೆ ಆದಂಗೆ ನಾವು ದೊಡ್ಡದಾಗೆ ಕಾರ್ಯಕ್ರಮಗಳ ಹಮ್ಮಿಕೊಂಡು ಮಾಡ್ತಾ ಇದ್ದೀವಿ. ಇನ್ನು ನಿನ್ನೆ ಬೆಳಗ್ಗೆಯೇ ತಿಮ್ಮಪ್ಪನಿಗೆ ವಿವಿಧ ಅಭಿಷೇಕಗಳ ಮೂಲಕ ಪೂಜೆ ಪುನಸ್ಕಾರಗಳು ಆರಂಭವಾದವು. ಜಾತಿ ಭೇದವನ್ನ ಮರೆತು ಜನ ಹರಿಸೇವೆಯಲ್ಲಿ ಭಾಗಿಯಾದ್ರು. ನಿನ್ನೆ ಬೆಳಗ್ಗೆ ಅಭಿಷೇಕ ಆದಮೇಲೆ ಅಲಂಕಾರ, ಸಾಯಂಕಾಲ 5 ಗಂಟೆಗೆ ಮಹಾಮಂಗಳಾರತಿ. ನಿನ್ನೆ ಸಾಯಂಕಾಲ 5 ಗಂಟೆಯಿಂದ ಇವತ್ತಂಕಲೂ ಜನ, ಇಷ್ಟೊತ್ತಂಕಲೂ ಜನ ಬತ್ತಲೇ ಇದ್ದಾರೆ, ನೋಡ್ತಾ ಇದ್ದೀರಲ್ಲ ನೀವು. ಹಾಗಾಗಿ ಇದಕ್ಕೆ ಸಿಕ್ಕಾಬಟ್ಟೆ ಭಕ್ತಾದಿಗಳು ಇರೋದ್ರಿಂದ ಅವರು ಇವತ್ತು ಸಾಯಂಕಾಲ 5 ಗಂಟೆ 8 ಗಂಟೆ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ದೊಡ್ಡ ದೊಡ್ಡ ಕೊಪ್ಪರಿಕೆಗಳಲ್ಲಿ ರಾಶಿ ರಾಶಿ ಅನ್ನವನ್ನ ತಯಾರು ಮಾಡಲಾಗಿತ್ತು. 24 ಬೃಹತ್ ಪಾತ್ರೆಗಳಲ್ಲಿ ಸಾಂಬಾರ್ ತಯಾರಿಸಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಪ್ರಸಾದ ವಿನಿಯೋಗಿಸಲಾಯಿತು. ಒಟ್ಟು 20,000ಕ್ಕೂ ಹೆಚ್ಚು ಭಕ್ತರಿಗೆ ಅನ್ನ ಪ್ರಸಾದವನ್ನ ನೀಡಲಾಯಿತು. ಊಟ ಮಾಡಿದ ಭಕ್ತರು ನಂತರ ತಾವರೆ ಎಲೆಯನ್ನ ಅಲ್ಲಿ ಬಿಟ್ಟು ಹೋಗ್ತಾರೆ. ನಂತರ ಅದು ತನ್ನಿಂತಾನೇ ಮಾಯವಾಗುತ್ತೆ ಅನ್ನೋದು ಮತ್ತೊಂದು ನಂಬಿಕೆ. ಎಲ್ಲರೂ ಇಷ್ಟಿಷ್ಟೇ ಅಂತ ಹರಿಸ್ಕೊಂಡು ದೇವರಿಗೆ ಅನ್ನದಾನ ಮಾಡೋರೆಲ್ಲ ಅಕ್ಕಿ ಬೇಳೆ ಎಲ್ಲ ಕೊಟ್ಟು ಜನ ಅಷ್ಟೇ ಸೇರ್ತಾರಲ್ವ. ಸೊ ಹಾಗಾಗಿ ತುಂಬ ಬೇಯಿಸಲೇಬೇಕಾಗತ್ತೆ. ಕೊಪ್ಪರಿಗೆಯಲ್ಲಿ ಅನ್ನ ಬೇಯಿಸಿ ಹಾಗೆ ಬಡಿಸ್ತಾರೆ, ಹಿಡಿಯಾಗಿ ಬಡಿಸ್ತಾರೆ. ಬಂದವರು ಹೊಟ್ಟೆ ತುಂಬ ತಿಂದು ಹೋಗಬೇಕು ಅನ್ನೋದು ಇಲ್ಲಿ ಪ್ರತೀತಿ. ಒಟ್ಟಾರೆ ಶ್ರೀ ತೋಪಿನ ತಿಮ್ಮಪ್ಪನ ಹರಿಸೇವೆ ಅದ್ಧೂರಿಯಾಗಿ ಜರುಗಿತು. ತಾವರೆ ಎಲೆಯಲ್ಲಿ ಭಕ್ತರು ಊಟದ ರೂಪದಲ್ಲಿ ಪ್ರಸಾದ ಸ್ವೀಕರಿಸಿ ತಿಮ್ಮಪ್ಪನ ಕೃಪೆಗೆ ಪಾತ್ರರಾದ್ರು. ಇನ್ನು ಶ್ರಾವಣ ಮಾಸದಲ್ಲಿ ಹರಕೆ ಸೇವೆ ಹಾಗೆ ವೈಕುಂಠ ಏಕಾದಶಿಯಲ್ಲೂ ಅನ್ನಪ್ರಸಾದ ಸೇವೆ ಇಲ್ಲಿನ ವಿಶೇಷ. ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.